ಗ್ರಾಮ ಆಡಳಿತ ಅಧಿಕಾರಿಗಳಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದರು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಡಳಿತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಕಾರ್ಯಕ್ಕೆ ಅನುಗುಣವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದರು. ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಕೆಳಕಂಡ ಎಲ್ಲ ವೆಬ್ ಮೊಬೈಲ್ ತಂತ್ರಾಂಶಗಳಾದ ಮೊಬೈಲ್ನಲ್ಲಿ 21 ಅಪ್ಲಿಕೇಶನ್ ರದ್ದು ಮಾಡಬೇಕು. ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುವುದರಿಂದ ಹಾಗೂ ವೃಂದದ ನೌಕರರ 10 ಪಟ್ಟು ಕೆಲಸಗಳ ಜವಾಬ್ದಾರಿಯನ್ನು ವಹಿಸುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನೀಡುವಂತೆ ಕೋರಿದರು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ವಿಜಯಪುರ ವತಿಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯೋಗೇಶ್ ನಾಯಕ್ ಅವರ ಒಂದು ಕರೆಗೆ ಹೋಗೊಟ್ಟು ಇಂದು ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಮೊದಲ ಹಂತವಾಗಿ ತಾಲೂಕು ಮಟ್ಟದಲ್ಲಿ, ಎರಡನೇ ಹಂತವಾಗಿ ನಾಳೆ ದಿನದಂದು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಮುಷ್ಕರದ ಉದ್ದೇಶ ಇಷ್ಟೇ: ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇತ್ತೀಚಿನ 2-3 ವರ್ಷಗಳಲ್ಲಿ ಅತಿ ಹೆಚ್ಚು ಕೆಲಸದ ಒತ್ತಡ ಆಗಿದೆ. ಯಾವುದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ. ಗ್ರಾಮಗಳಲ್ಲಿ ಕೆಲಸ ಮಾಡಲಿಕ್ಕೆ, ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಹೋದಾಗ ಕೂಡಲಿಕ್ಕೆ ಒಂದು ಸ್ವಂತ ಸರ್ಕಾರಿ ಕಟ್ಟಡ ಇಲ್ಲ. ಯಾವುದೋ ನಾವು ರೈತರ ಕಟ್ಟಿ ಮೇಲೆ ಕೂತು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಾಗೆಯೇ ಯಾವುದೇ ರೀತಿ ನಮಗೆ ಪ್ರತಿಯೊಂದು ಸುಮಾರು 16 ಮೊಬೈಲ್ ಆ್ಯಪ್ಗಳು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕಾದ್ರೆ ಪ್ರತಿ 16 ಮೊಬೈಲ್ ಆ್ಯಪ್ಗಳಲ್ಲಿ 16 ಏನೋ ಒಂದು ಸಾಫ್ಟ್ವೇರ್ ಏನು ಇದನ್ನು ಮಾಡಿದ್ದಾರೆ, ಆ್ಯಪ್ಗಳ ಮೂಲಕ ನಮ್ಮ ಮೊಬೈಲ್ನಲ್ಲೇ, ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಮ್ಮ ಡೇಟಾವನ್ನು, ನಮ್ಮ ಕರೆನ್ಸಿಯನ್ನು ಬಳಸಿಕೊಂಡು ನಾವು ಏನು ಮಾಡಬೇಕಾಗಿದೆ, ಆ ಕೆಲಸಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ. ಈ ಒಂದು ದುಸ್ಥಿತಿಯಲ್ಲಿ ನಾವಿರೋದ್ರಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಇನ್ನೂ ಭಾಳಷ್ಟು ಬೇಡಿಕೆಗಳಿವೆ. ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನಾಗಿದೆಯಪ್ಪ ಅಂತಂದರೆ, ತಾಂತ್ರಿಕೆ ನಮ್ಮದು ಯಾವುದೇ ರೀತಿಯ ಒಂದು ಈ ಹಿಂದೆ ಸುಮಾರು 2 ವರ್ಷದ ಹಿಂದೆ ನಾವು ಸರ್ಕಾರಕ್ಕೆ ತಾಂತ್ರಿಕ ಹುದ್ದೆ ಅಂತ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದಾಗ, ನಿಮ್ಮದು ತಾಂತ್ರಿಕ ಹುದ್ದೆ ಅಲ್ಲ, ನಿಮ್ಮದು ಅಪ್ಗ್ರೇಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸರ್ಕಾರದಲ್ಲಿ. ತಾಂತ್ರಿಕ ಹುದ್ದೆ ಆಗಿಲ್ಲದಿದ್ದರೂ ಕೂಡ ಸುಮಾರು 16 ಮೊಬೈಲ್ ಆ್ಯಪ್ಗಳಲ್ಲಿ ನಮ್ಗೆ ಕೆಲಸ ಕೊಡ್ತಾರೆ ಅಂದರೆ ಅದು ತಾಂತ್ರಿಕ ಹುದ್ದೆ ಅಲ್ಲದಿರೋದ್ರಿಂದ ಆ ಕೆಲಸಗಳನ್ನು ನಾವು ಕಳೆದ 23ನೇ ತಾರೀಕಿನಿಂದ ನಾವು ಸ್ಥಗಿತಗೊಳಿಸಿದ್ದೇವೆ. ಇದು ನಿರಂತರ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವವರೆಗೆ ಇದು ನಿರಂತರಗೊಳ್ಳುತ್ತದೆ. ಹಾಗೆಯೇ ಸರ್ಕಾರಿ ರಜೆ ದಿನಗಳಲ್ಲಿ, ಬಹುಮುಖ್ಯವಾಗಿ ಸರ್ಕಾರಿ ರಜೆ ದಿನಗಳಲ್ಲಿ ಸರ್ಕಾರದಿಂದ ಕೆಲಸ ಮಾಡಬೇಕು, ಪ್ರಗತಿ ಕೇಳ್ತಾ ಇದ್ದಾರೆ. ಹೀಗಾಗಿ ಕೆಲಸದ ಒತ್ತಡ ಭಾಳಷ್ಟಿದೆ. ಜೊತೆಗೆ KCSR ನಿಯಮಾವಳಿ ಪ್ರಕಾರ ನಮ್ಮದು 8 ತಾಸು ಮಾತ್ರ ಸರ್ಕಾರಿ ನೌಕರು ಕೆಲಸ ಮಾಡಬೇಕಂತಿದೆ. ಬಟ್ ನಮ್ಮದು ಬೆಳಗ್ಗೆ 6ರಿಂದ 7 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕರ್ತವ್ಯ ರಾತ್ರಿ 9-10 ಗಂಟೆ ಆದರೂ ಕೂಡ ಮುಗಿಯಂಗಿಲ್ಲ. 15ರಿಂದ 16 ತಾಸುಗಳ ಕೆಲಸ 24 ಗಂಟೆ ಆಗಿದೆ. ಆ ರೀತಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಭಾಳಷ್ಟು ಅನಿವಾರ್ಯತೆ ಬಂದೊದಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಆ ಮನೆಯಿಂದ ಸರ್ಕಾರಿ ನೌಕರಿಗೆ ಹೋದರೆ ಭಾಳ ಒಳ್ಳೆಯದಪ್ಪ, ನಾವಿನ್ನು ನೆಮ್ಮದಿಯಿಂದ ಬದುಕಬಹುದು ಅಂತ ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಬಟ್ ಈಗ ಈ ಕಂದಾಯ ಇಲಾಖೆಯಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಸರ್ಕಾರಿ ನೌಕರಿ ಬಂದಿವಿ ಅನ್ನೋ ಕರೆ, ಬಟ್ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಒಂದು ನಿಮಿಷನೂ ಕೂಡ ನೆಮ್ಮದಿಯಿಂದ ಕೂತು ಮಾತನಾಡಲಿಕ್ಕೆ ಕೂಡ ಸಮಯ ಇಲ್ಲ ನಮಗೆ. ಅಷ್ಟೊಂದು ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇನ್ನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸ್ಥಗಿತಗೊಳಿಸಿದೆ ಸರ್ಕಾರ. ಇಲ್ಲಿಯವರು ಮಂಡ್ಯ, ಮೈಸೂರು, ಆ ಕಡೆ ಚಾಮರಾಜನಗರದಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವರು ಕನಿಷ್ಠ 4 ವರ್ಷ 5 ವರ್ಷ ಸರ್ವಿಸ್ ಮುಗಿದ ಮೇಲೆ ಈ ಕಡೆ ಬರುವಂಗಿತ್ತು ಮೊದಲಿತ್ತು. ಅದನ್ನು ಸ್ಥಗಿತಗೊಳಿಸಿದೆ. ಅದನ್ನು ಕೂಡಲೇ ಪ್ರಾರಂಭ ಮಾಡಬೇಕನ್ನೋದು ನಮ್ಮ ಒಂದು ಬೇಡಿಕೆಯಾಗಿದೆ. ಮತ್ತು ಪತಿ ಪತ್ನಿ ಪ್ರಕರಣಗಳಲ್ಲಿ ಹೆಂಡತಿ ಬಿಜಾಪುರದಲ್ಲಿ ಇರ್ತಾಳೆ, ಗಂಡ ಬೆಂಗಳೂರಿನಲ್ಲಿರ್ತಾನೆ, ಅದನ್ನು ಕೂಡ ಸರ್ಕಾರ ಸ್ಥಗಿತಗೊಳಿಸಿದೆ. ಪತಿ ಪತ್ನಿ ಪ್ರಕರಣದಲ್ಲಿ ಕೂಡ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಪ್ರಾರಂಭಿಸಬೇಕಂತ ಈ ಮೂಲಕ ನಾವು ಬೇಡಿಕೆ ಒತ್ತಾಯ ಮಾಡ್ತೇವೆ. ಹಾಗೆಯೇ ಪದೋನ್ನತಿ ನೀಡಿದು, ಈಗ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಅಂದರೆ ಸರ್ಕಾರದ ನಿಯಮ ಏನಿದೆ, 5 ವರ್ಷ ಅವನು ಸರ್ವಿಸ್ ಮಾಡಿದರೆ ಅವನು ಪ್ರಮೋಷನ್ಗೆ ಎಲಿಜಿಬಲ್ ಅಂತಿದೆ. ಬಟ್ ನಮ್ಮವರು 15ರಿಂದ 20 ವರ್ಷಗಳಲ್ಲಿ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡಿದರೂ ಕೂಡ ಯಾವುದೇ ರೀತಿ ಪದೋನ್ನತಿ ಸರ್ಕಾರ ನೀಡ್ತಾ ಇಲ್ಲ. ಹೀಗಾಗಿ ಕೂಡಲೇ ಪದೋನ್ನತಿಯನ್ನು ಪ್ರಾರಂಭಿಸಬೇಕು. ಅವರ ಒಂದು ಸೇವಾ ಹಿರಿತನವನ್ನು ಆಧರಿಸಿ ಆ ಪದೋನ್ನತಿಯನ್ನು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ಒಂದು ನಮ್ಮ ಏನು ಮುಷ್ಕರಕ್ಕೆ ಬೇರೆ ಬೇರೆ ಇಲಾಖೆ, ಕಂದಾಯ ನೌಕರರ ಸಂಘ ಮತ್ತು ಜಿಲ್ಲಾ ಗ್ರಾಮ ಗ್ರಾಮ ಸಹಾಯಕರ ಸಂಘ, ಅಟಲ್ಜಿ ಜನಸ್ನೇಹಿ ಆಪರೇಟರ್ ಸಂಘ ಮತ್ತು
ರಾಜ್ಯ ಸರ್ಕಾರಿ ನೌಕರರ ಸಂಘ, ಹಾಗೆಯೇ ಖಾಸಗಿ ಭೂಮಾಪಕರ ಸಂಘ, ಈ ಎಲ್ಲ ಸಂಘಟನೆಯವರು ನಮ್ಮ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿ, ಆದಷ್ಟು ಕೂಡಲೇ ಸರ್ಕಾರ ಈ ಕಡೆ ಮುಷ್ಕರದ ಕಡೆ ಗಮನವಹಿಸಿ ನಮ್ಮ ಏನು ಇದ್ದಾವೆ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಂತಕ್ಕಂಥ ಮಾತನ್ನು ಹೇಳಿ, ಈ ಈಡೇರಿಸದೇ ಇದ್ದಲ್ಲಿ ಮುಂದೆ ನಾಳೆ ಜಿಲ್ಲಾ ಹಂತದಲ್ಲಿ, ನಾಡಿದ್ದು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಕೂಡ ನಾವು ಇಡೀ ರಾಜ್ಯದ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಅಲ್ಲಿ ಮುಷ್ಕರವನ್ನು ಮಾಡ್ತೇವೆ. ನಾವು ಶಾಂತಿಯುತವಾಗಿ, ಯಾವುದೇ ಸರ್ಕಾರದ ವಿರೋಧವಾಗಿ ನಾವು ಘೋಷಣೆ ಏನು ಕೂಗೋದಿಲ್ಲ. ಶಾಂತಿಯುತವಾಗಿ ನಾವು ಕೆಲಸಕ್ಕೆ ಪೂರ್ತಿ ಫ್ಯಾನ್ ಡೌನ್ ಮಾಡಿ ಯಾವುದೇ ರೀತಿ ಕೆಲಸವನ್ನು ಮಾಡದೆ ನಾವು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ. ಅದನ್ನು ಮುಂದೆ ಕೂಡ ನಾವು ವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳನ್ನು ಕೇವಲ ಬರಿಗಣ್ಣಿನಿಂದ ನೋಡಿದರೆ ಸಾಕಾಗುವುದಿಲ್ಲ, ಅಂತರಾತ್ಮದಿಂದ ನೋಡಬೇಕು. ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ಇಲಾಖೆ ಮಾನವನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಬಂದಿದೆ, ಕೆಲಸ ಮಾಡುತ್ತದೆ. ಯಾತಕ್ಕಾಗಿ ನಾವು ಈ ಹೋರಾಟವನ್ನು, ಮುಷ್ಕರವನ್ನು ಕರೆ ಕೊಟ್ಟು ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಅಂತಂದರೆ, ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗಿಂದ ಕೇಳ್ತಾ ಇದ್ವಿ ಪರಿವರ್ತನೆ ಜಗದ ನಿಯಮ ಅಂತ. ಆದರೆ ನಾನು ಸರ್ಕಾರಕ್ಕೆ, ಸನ್ಮಾನ್ಯ ಕಂದಾಯ ಸಚಿವರಿಗೆ ಈ ಸಭೆಯ ಮೂಲಕ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಮಾನ್ಯ ಸಚಿವರೇ, ಪರಿವರ್ತನೆ ಜಗದ ನಿಯಮ ಅಂತ ಏನಿದೆ ಅದನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ಲ ಅಂತೇಳಿ ನಿಮ್ಮ ವಿಧಾನಸೌಧದಲ್ಲಿ ವಿಕಾಸದಲ್ಲಿ ದಯವಿಟ್ಟು ಒಂದು ಬೋರ್ಡ್ ಹಾಕ್ಕೊಳ್ಳಿ, ಒಂದು ಲೈನ್ ಹಾಕ್ಕೊಳ್ತೀನಿ. ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಹುಟ್ಟಿದ್ದು ಯಾವಾಗ? ಅವತ್ತು ಏನೆಲ್ಲ ನೀವು ಕೆಲಸಗಳನ್ನು ಕೊಟ್ಟಿದ್ರಿ, ಏನೆಲ್ಲ ಜವಾಬ್ದಾರಿಗಳನ್ನು ನೀವು ವಹಿಸಿದ್ರಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ? ಅವತ್ತಿನ ಜನಸಂಖ್ಯೆ ಎಷ್ಟು? ಇವತ್ತಿನ 2024ರಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಜವಾಬ್ದಾರಿಗಳೇನು, ಕೆಲಸಗಳೇನು, ಜನಸಂಖ್ಯೆ ಎಷ್ಟು? ಅವತ್ತಿನ ಹುದ್ದೆಗೂ ಇವತ್ತಿನ ಹುದ್ದೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗಿದೆ. ಅವತ್ತು 5% ಕೆಲಸ ಇವತ್ತು 1000 ಪಟ್ಟು ಹೆಚ್ಚಾಗಿದೆ, 2000 ಪಟ್ಟು ಹೆಚ್ಚಾಗಿದೆ. ಅಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೂ ಸಹಿಸಿಕೊಂಡ್ರೂ ಕೂಡ ಸರ್ಕಾರ ನಮ್ಮ ಕಿಂಚಿತ್ತೂ ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲಲ್ಲ. ಅದಕ್ಕೆ ಬಹಳ ನೋವಾಗಿದೆ ಮತ್ತು ಇದನ್ನು ನಾವು ಖಂಡಿಸ್ತೇವೆ. ಹೀಗಾಗಿ ಈ ಹೋರಾಟ ನಮಗೆ ಅನಿವಾರ್ಯವಾಗಿದೆ. ಯಾವುದೇ ಸೌಲಭ್ಯಗಳು ಕೂಡ ಇವತ್ತು ಆಧುನಿಕ ಯುಗದಲ್ಲಿದ್ದೇವೆ, ಸ್ವತಂತ್ರ ಬಂದು ಇಷ್ಟು ವರ್ಷ ಕಾಲ ಆಯಿತು. ಆದರೂ ಕೂಡ ನಾವು ಸರ್ಕಾರದ ಪ್ರಮುಖ ಅಂಗ, ಎಲ್ಲ ಸರ್ಕಾರಗಳು ಬರ್ತವೆ, ಸ್ವತಂತ್ರ ನಂತರ ಎಲ್ಲ ಸರ್ಕಾರಗಳು ಬರ್ತವೆ, ಅನೇಕ ಯೋಜನೆಗಳು ಜಾರಿ ತರ್ತವೆ. ಗ್ರಾಮ ಲೆಕ್ಕಾಧಿಕಾರಿಗಳು ನೀವು ಮಾಡ್ರಪ್ಪ ಅಂತೇಳಿ ಕೈ ಬಿಟ್ಬಿಡ್ತವೆ. ಗ್ರಾಮ ಲೆಕ್ಕಾಧಿಕಾರಿ ಮಾಡ್ರಪ್ಪ ಅಂತೇಳಿ ನೂತನ ಸರ್ಕಾರ ಬಂದ ಮೇಲೆ 10 ಯೋಜನೆಗಳು, ಆನ್ಲೈನ್ ಯೋಜನೆಗಳು ತಂದಿದ್ದಾವೆ. ಆದರೂ ಕೂಡ ಯಾವುದೇ ಸೌಲಭ್ಯ ಇಲ್ಲ. ಇವತ್ತಿನ ತನಕ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಒಂದು ಕುಂತ್ಕೊಳ್ಳಿಕ್ಕೆ ಚೇರ್ ಇಲ್ಲ, ಟೇಬಲ್ ಇಲ್ಲ, ಕುರ್ಚಿ ಇಲ್ಲ, ಯಾವುದೂ ಕೂಡ ಸರ್ಕಾರ ವತಿಯಿಂದ ಕುಂತಿಲ್ಲ. ಮಾನ್ಯ ಕಂದಾಯ ಸಚಿವರು ನಮ್ಮನ್ನು ಯುದ್ಧಕ್ಕೆ ಕಳಿಸಿದ್ದಾರೆ, ಆದರೆ ಆಯುಧನೇ ಕೊಟ್ಟಿಲ್ಲ. ಹೀಗಾಗಿ ನಾವು ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನೋದು ನಮ್ಮ ರಾಜ್ಯ ಸಂಘದ ಒಂದು ನಿಲುವು. ರಾಜ್ಯ ಸಂಘದ ಈ ನಡೆಯನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ. ದಯವಿಟ್ಟು ಸರ್ಕಾರ ಇದಕ್ಕೆ ಮನಗಾಣಬೇಕು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರಲ್ಲ, ನಿನ್ನ ಬದುಕು ಬೀದಿಗೆ ಬಂದಾಗ ನೀ ಅನಿವಾರ್ಯವಾಗಿ ಬೀದಿಗೆ ಬರಬೇಕು ಅಂತೇಳಿ ನಾವು ಕೆಲಸ ಮಾಡೋದು, ಆಫೀಸಲ್ಲಿ ಕೆಲಸ ಮಾಡೋದು, ಬೀದಿಗೆ ಬಂದು ಕುಂತ್ಕೊಂಡಿದ್ದೀವಿ. ಇಷ್ಟಾದರೂ ಸರ್ಕಾರ ಕಿಂಚಿತ್ತು ಸ್ವಲ್ಪ ಗಮನ ಹರಿಸಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಈ ಹೋರಾಟವನ್ನು ಬಿಡ್ತೇವೆ. ಇಲ್ಲಾಂದರೆ ಈ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತಕ್ಕಂಥದ್ದು ನಮಗೂ ಗೊತ್ತಿಲ್ಲ. ನಾವು ಮಿಕ್ಕಿ ಬೆಳಿಗ್ಗೆ 6 ಗಂಟೆ ಆದರೆ ತಹಸೀಲ್ದಾರ್ ಸಾಹೇಬರು, DC ಸಾಹೇಬರು ಅವ್ರಿಗೂ ಪ್ರೆಷರ್ ಇರುತ್ತೆ. 6 ಗಂಟೆ ಆದರೆ ಫೀಲ್ಡ್ಗೆ ಹೋಗಿ 6 ಗಂಟೆಗೆ ಹೋಗಿ ಕೆಲಸ ಮಾಡಿದ್ದು ಫೋಟೋಸ್, ವೀಡಿಯೋಸ್ಗಳು ಎಲ್ಲವೂ ಕೂಡ ನಮ್ಮಲ್ಲಿದೆ. ರಾತ್ರಿ 10 ಗಂಟೆ ತನಕ ಮಾಡಂತೇಳಿ ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸ ಮಾಡೋಂಥ ಒತ್ತಡ ಇರ್ತಿದ್ದಾರೆ. ಇದರಿಂದ ಇವರು ಎಲ್ಲೋ ಒಂದು ಕುಂತ್ಕೊಂಡು ಹೇಳ್ತಾರೆ, ಎಲ್ಲೋ ಒಂದು ಕುಂತ್ಕೊಂಡಲ್ಲಿ ಕೆಲಸ ಮಾಡಿದಷ್ಟು ಸುಲಭ ಅಲ್ಲ ಗ್ರಾಮದಲ್ಲಿ ಕೆಲಸ ಮಾಡೋದು. ಅದನ್ನು ಅವ್ರು ಅರ್ಥ ಮಾಡಿಕೊಳ್ಬೇಕು. ಇದರಿಂದ ಈ ಒತ್ತಡದಿಂದ ನಾವು ಕನಿಷ್ಠ ರಾಜ್ಯದಲ್ಲಿ ಕಂದಾಯ ಇಲಾಖೆ ನೌಕರರು 7 ತಿಂಗಳಲ್ಲೇ 50ರಿಂದ 60 ಜನ ಸಾವನ್ನಪ್ಪಿದ್ದಾರೆ. ಇದನ್ನು ಮನಗಂಡು ಸರ್ಕಾರ ಒಂದು ವೇಳೆ ನಮ್ಮ ಬೇಡಿಕೆ ಸ್ಪಂದಿಸಿದರೆ ಈ ಮುಷ್ಕರ ನಾವು ಇಲ್ಲಿಗೆ ನಿಲ್ಲಿಸ್ತೇವೆ. ಇಲ್ಲ ಅಂದರೆ ನಾವು ಮುಷ್ಕರ ನಿಲ್ಲಿಸ್ತಕ್ಕಂಥ ಮಾತೇ ಇಲ್ಲ. ಹೋರಾಟ ಒಂದೇ ನಮಗೆ ಕೊನೆಗೊಳಿಸಿರ್ತಕ್ಕಂಥದ್ದು ದಾರಿ, ಅನಿವಾರ್ಯವಾಗಿ ದಾರಿಯನ್ನು ಆಯ್ದುಕೊಂಡಿದ್ದೇವೆ. ಈ ಹೋರಾಟಕ್ಕೆ ಸರ್ಕಾರಿ ನೌಕರ ಸಂಘದವರು, ದಲಿತ